ನಮಸ್ಕಾರ, ಸಿಂಧು ಟಿವಿಗೆ ಸ್ವಾಗತ. ನಾನು ಸವಿತಾ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ತುಂಬ ಇಂಪಾರ್ಟೆಂಟ್ ಆಗಿರೋ ವಿಚಾರ ಮಾತಾಡಬೇಕು. ಈ ಮೆಜೆಸ್ಟಿಕ್ ಅಂತ ಯಾಕೆ ಹೆಸರು ಬಂತು ಗೊತ್ತಾ? ನಾನು ಹೇಳ್ತೀನಿ. ಮೆಜೆಸ್ಟಿಕ್ನ ಹಿಂದಿನ ಹೆಸರು ಏನಿತ್ತು ಗೊತ್ತಾ? ಅಥವಾ ಈಗಿನ ಹೆಸರು ಏನು ಗೊತ್ತಾ? ಕೆಂಪೇಗೌಡ ಬಸ್ ನಿಲ್ದಾಣ ಅಂತ ಎಲ್ರಿಗೂ ಗೊತ್ತಿದೆ. ಆದರೆ ಹಿಂದೆ ಅದು ಧರ್ಮಾಂಬುಧಿ ಕೆರೆ ಅನ್ನುವಂತಹ ಹೆಸರು ಇವತ್ತು ಏಷ್ಯಾದ ಒಬ್ಬ ಬೃಹತ್ ಸಾರಿಗೆ ಕೇಂದ್ರ ಆಗಿ ನಿಂತಿದೆ. ಮೆಜೆಸ್ಟಿಕ್ ಅಂತ ಯಾಕೆ ಬಂತು ಅಂದರೆ 1920ರ ದಶಕದಲ್ಲಿ ಆ ಸಮಯದಲ್ಲಿ ಅಲ್ಲಿ ಹತ್ರ ಒಂದು ಮೆಜೆಸ್ಟಿಕ್ ಅನ್ನುವಂತಹ ಚಿತ್ರಮಂದಿರ ಇತ್ತು. ದೊಡ್ಡ ಒಂದು ಹೆಸರಾಂತ ಮನೋರಂಜನಾ ಕೇಂದ್ರ ಅದು. ಸೊ ಹಾಗಿದ್ದಾಗ ಅಲ್ಲಿ ಎಲ್ಲ ಸಿನಿಮಾದ ದೊಡ್ಡ ದೊಡ್ಡ ದಿಗ್ಗಜರೆಲ್ಲರೂ ಬಂದು ಅಲ್ಲಿ ಸಿನಿಮಾಗಳ ಚರ್ಚೆಗಳಾಗಿರ್ಬೋದು, ಅಥವಾ ಮನೋರಂಜನೆಯ ಥಿಯೇಟರ್ ವಿಚಾರಗಳಾಗಿರ್ಬೋದು, ಅಥವಾ ನಟನಿಗೆ ಸಂಬಂಧಪಟ್ಟಂತೆ ಒಂದು ಮನೋರಂಜನೆ ದೊಡ್ಡ ಕೇಂದ್ರ ಆಗಿತ್ತು. ಸೊ ಹಾಗಾಗಿ ಅದಕ್ಕೆ ಮೆಜೆಸ್ಟಿಕ್ ಅನ್ನೋ ಹೆಸರು ಬಂತು. ಅದನ್ನು ಈಗಲೂ ಮೆಜೆಸ್ಟಿಕ್ ಅಂತಾನೆ ಕರೀತಾರೆ. ಸೊ ಯಾರಿಗೂ ಕೆಂಪೇಗೌಡ ಬಸ್ ನಿಲ್ದಾಣ ಅಂದರೆ ಅಷ್ಟು ಗೊತ್ತಾಗಲ್ಲ. ಬಟ್ ಕೆಂಪೇಗೌಡ ಅನ್ನೋ ಹೆಸರು ನಗರಾಭಿವೃದ್ಧಿಲೋ ಅಥವಾ ದಾಖಲೆಗಳಲ್ಲೋ ಹಾಗೆ ಉಳಿದಿದೆ. ಅದು ಬಹಳ ಖುಷಿ ಪಡುವಂತಹ ವಿಚಾರ. ಯಾಕೆಂದರೆ ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರು ಅದನ್ನು ಹಳ್ಳಗಿಳಿಯುವಂತಿಲ್ಲ. ಆದರೆ ಮೆಜೆಸ್ಟಿಕ್ ಅನ್ನುವಂಥದ್ದೇ ಜಾಸ್ತಿ ಫೇಮಸ್ ಆಗಿದೆ. ನೀನು ಎಲ್ಲೇ ಕಳೆದೋಗೋ ಮೆಜೆಸ್ಟಿಕ್ಕಿಗೆ ಒಂದ್ಸಲ ಹೋಗು ಅಷ್ಟೇ. ಬೆಂಗಳೂರಲ್ಲಿ ಎಲ್ಲೇ ಕಳೆದೋಗೋ ಅಥವಾ ಇನ್ನಲ್ಲೇ ಎಲ್ಲೇ ಕಳೆದೋಗು, ಮೆಜೆಸ್ಟಿಕ್ಕಿಗೆ ಹೋಗು, ನೀನು ನಿಮ್ಮ ಊರಿಗೆ ತಲುಪ್ತೀಯಾ ಅನ್ನುವಷ್ಟು. ಯಾಕೆಂದರೆ 5,000ಕ್ಕೂ ಹೆಚ್ಚು ಒಂದು ಬಸ್ಗಳ ಸಂಚಾರಗಳನ್ನು ನಾವು ಪ್ರತಿನಿತ್ಯ ಕಾಣ್ತಾ ಇದ್ದೇವೆ. ಇನ್ನೊಂದು ವಿಷಯ ಗೊತ್ತಿರಲಿ, ಕನ್ನಡದ ಎಷ್ಟು ಪ್ರಸಿದ್ಧ ಚಿತ್ರದ ನಟರುಗಳು ಸಹ, ಪ್ರಖ್ಯಾತ ನಟರು ಸಹ ಅವರ ಜೀವನದಲ್ಲಿ ಮೆಜೆಸ್ಟಿಕ್ನಿಂದಲೇ ತಮ್ಮ ಬದುಕನ್ನು ಕಟ್ಟಿಕೊಂಡಿರುವಂತಹ ನಿದರ್ಶನಗಳನ್ನು ನಾವು ಕಾಣ್ತೇವೆ. ಯಶ್ ಅವರು ವೆಕಂಡ್ ವಿತ್ ರಮೇಶಲ್ಲಿ ಮಾತನಾಡಿರುವಂಥ ಮಾತುಗಳು, ಅಥವಾ ಬೇರೆ ಎಲ್ಲ ನಟರು ಆಲ್ಮೋಸ್ಟ್ ಅಲ್ಲಿ ಶೂಟಿಂಗ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಎಷ್ಟೋ ವಿಚಾರಗಳಲ್ಲಿ ಅದು ನಮಗೆ ನಿದರ್ಶನವಾಗಿ ನಿಲ್ಲುತ್ತೆ. ಸೊ ಧರ್ಮಾಂಬುಧಿ ಇದ್ದಂಥದ್ದು ಇವತ್ತು ಏಷ್ಯಾದ ಒಂದು ಸಾರಿಗೆಯ ಕೇಂದ್ರ. ಆದರೆ ಇದೆಲ್ಲ ವಿಚಾರಗಳು ಒಂದು ಕಡೆ ಆದರೆ, ಇವಾಗ ಏನು ನಾವು ಗಾಂಧಿನಗರ ಅಥವಾ ಸುಭಾಷ್ ನಗರ ಅಥವಾ KG ರಸ್ತೆ ಇವೆಲ್ಲವುಗಳ ಒಂದು ಭಾಗ ಆದರೆ, ಮೆಜೆಸ್ಟಿಕ್ ಅನ್ನುವಂಥದ್ದೇ ಒಂದು ಹೆಸರಾಂತ ಭಾಗವಾಗಿ ಉಳಿದು ಬಿಟ್ಟಿದೆ. ಸೊ ಈ ವಿಚಾರಗಳು ನಿಮ್ಗೆ ಆಲ್ರೆಡಿ ಗೊತ್ತಿತ್ತು ಅಂತ ಭಾವಿಸ್ತೇನೆ. ಆದರೆ ಈ ಮೆಜೆಸ್ಟಿಕ್ನಿಂದ ಎಷ್ಟೋ ಜನರ ಬದುಕು ನಡೀತಾ ಇದೆ. ಎಷ್ಟು ವ್ಯಾಪಾರಸ್ಥರಾಗಿರಬಹುದು, ಎಷ್ಟು ಜೀವನಗಳು ಇಲ್ಲಿ ಅಪ್ಕೊಂಡ್ರೆ ಬೆಂಗಳೂರು ಯಾರನ್ನು ಬಿಟ್ಕೊಡೋದಿಲ್ಲ. ಜೀವನವನ್ನು ಕಟ್ಕೊಳ್ಳೋದಕ್ಕೆ ಅದೊಂದು ಮೂಲಭೂತವಾದಂತಹ ಸ್ಥಳವಾಗಿ ಉಳಿಯುತ್ತೆ, ಧೈರ್ಯ ಕೊಡುತ್ತೆ. ಮೆಜೆಸ್ಟಿಕ್ನಲ್ಲಿ ಅಂದರೆ ಲೈಕ್ ಇವಾಗ ಏನೇ ಕೇಳಿದ್ರೂ ಸಹ ಮೆಜೆಸ್ಟಿಕ್ ಅನ್ನುವಂಥದ್ದು ನಮಗೆ ಬೇರೆ ಬೇರೆ ರೀತಿಯಾಗಿ ಕಂಡರೂ ಸಹ ಅಲ್ಲಿನ ಆ ವ್ಯವಹಾರಗಳು ಅಥವಾ ವೇಶ್ಯಾವಾಟಿಕೆಗಳು ಒಂದು ಸುದ್ದಿ ಆದರೆ, ಇನ್ನೊಂದು ಕಡೆ ಜೀವನದ ಬದುಕನ್ನು ಕಟ್ಕೊಳ್ಳೋದಕ್ಕೆ ಯಾರೇ ಬಂದರೂ ಅಪ್ಕೊಂಡು ಅವರನ್ನು ಸ್ವಾಗತಿಸುವಂಥದ್ದು ಬೆಂಗಳೂರು. ಸೊ ಬೆಂಗಳೂರಿನ ಮೂಲ ಕೇಂದ್ರ ಅಥವಾ ಮಹತ್ವದ ಕೇಂದ್ರ ಅಥವಾ ಸೆಂಟರ್ ಸ್ಪಾಟ್ ಅಂದರೆ ಅದು ತಪ್ಪಾಗೋದಿಲ್ಲ. ಯಾಕೆಂದರೆ ಕೇಂದ್ರ ಬಿಂದುವೇ ಮೆಜೆಸ್ಟಿಕ್ ಆಗಿರೋದ್ರಿಂದ ಬೆಂಗಳೂರಿಗೆ ಒಂದು ರೀತಿ ದೊಡ್ಡ ಒಂದು ಹೆಸರಿನ ಜೊತೆಯಾಗಿ ಉಳಿದು ಬಿಟ್ಟಿದೆ. ಅದು ಕೆಂಪೇಗೌಡ ಬಸ್ ನಿಲ್ದಾಣ ಅನ್ನೋದಕ್ಕಿಂತ ಮೆಜೆಸ್ಟಿಕ್ ಅನ್ನುವಂತಹ ಹೆಸರೇ ಅಲ್ಲಿ ಅಭೂತಪೂರ್ಣವಾಗಿ ಇತಿಹಾಸದ ಪುಟಗಳಲ್ಲಿ ಸೇರಿರುವಂಥದ್ದು. ಸೊ 2020ರ ದಶಕದಲ್ಲಿ ಆ ಮನೋರಂಜನೆಯ ಕೇಂದ್ರ ಇವತ್ತು ಈಗಾಗಿರುವಂಥದ್ದು. ಅಲ್ಲಿ KV ಪುಟ್ಟಯ್ಯ ಆಗಿರಬಹುದು ಅಥವಾ ಮಿಯೋನಾ ಆಗಿರಬಹುದು, ಸಾಕಷ್ಟು ಚಿತ್ರರಂಗದ ಒಂದು ಮೇರು ದಿಗ್ಗಜರು ಅಲ್ಲಿ ನಡೆದಾಡುವಂಥ ಸ್ಥಳ. ಮತ್ತು ಅದೊಂದು ಥಿಯೇಟರ್ನ ವಿಚಾರಕ್ಕೋ ಅಥವಾ ಮನೋರಂಜನೆಯ ವಿಚಾರಗಳಿಗೆ ಅಥವಾ ಒಂದು ನಾಟಕ ಪ್ರದರ್ಶನದ ವಿಚಾರಗಳಿಗೆ, ಮುಖ್ಯವಾಗಿ ಜವಾಹರ್ಲಾಲ್ ನೆಹರು ಸಹ ಅಲ್ಲಿ ಒಂದು ಸಭೆಯನ್ನು ಕರೆದು ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದರು. ಅದರ ಒಟ್ಟಿಗೆ ಎಷ್ಟೋ ಮೈದಾನಗಳು, ಅಲ್ಲಿ ಆಟಗಳಾಗಿರಬಹುದು ಅಥವಾ ಒಂದು ಸಂಬಂಧಪಟ್ಟ ಚರ್ಚೆಗಳು, ಸೀರಿಯಸ್ ನೋಟ್ ಚರ್ಚೆಗಳಾಗಿರಬಹುದು ಅಥವಾ ಮನೋರಂಜನೆ ಅಂತ ತಗೊಂಡ್ರೆ ಆಗಿರಬಹುದು, ಎಲ್ಲದಕ್ಕೂ ಒಂದು ರೀತಿ ಕೇಂದ್ರ ಬಿಂದು ಅಂದರೆ ತಪ್ಪಾಗಲ್ಲ. ಒಟ್ಟಾರೆ ಬೆಂಗಳೂರಿಗೆ ಅದೊಂದು ಕೇಂದ್ರ ಆಗಿರಬಹುದು, ಎಷ್ಟೋ ಜನಗಳಿಗೆ ಅದೊಂದು ಬದುಕಾಗಿರಬಹುದು. ಅದನ್ನು ಮೀರಿದ್ದು ಇನ್ನೇನಿದೆ? ಒಂದು ಸ್ಥಳ, ಒಂದು ಕೆಂಪಾಂಬುಧಿ ಕೆರೆ ಅನ್ನುವಂತಹ ಸ್ಥಳ ಇವತ್ತು ಏಷ್ಯಾದ ಒಂದು ಅತಿ ಬೃಹತ್ ಸಾರಿಗೆಯ ಕೇಂದ್ರವಾಗಿ ಉಳಿಯುತ್ತೆ. ಅದರ ಜೊತೆಗೆ ಕೆಂಪೇಗೌಡ ಅನ್ನುವಂತಹ ಹೆಸರಿನ ಬದಿಗೆ ನಾವು ಸರಿಸಿ ಅದನ್ನು ನಾವು ಮೆಜೆಸ್ಟಿಕ್ ಅನ್ನುವಂತಹ ಪದವೇ ಚಿರಕಾಲವಾಗಿ ಉಳಿದಿರುವಂಥದ್ದು. ಒಂದು ರೀತಿ ಅದು ಹಾಗೆ ಬಯಾಟಾಗಿರುವಂಥದ್ದು. ಈಗ ಮುಂಬೈನ ಬಾಂಬೆ ಅಂತ ಹೇಗೆ ಕರಿತೀವಿ, ಅಥವಾ ಕೋಲ್ಕತ್ತಾನ ಕಲ್ಕತ್ತಾ ಅಂತ ಹೇಗೆ ಕರಿತೀವಿ, ಹಾಗೆ ಇವಾಗ ಕೆಂಪೇಗೌಡ ಬಸ್ ನಿಲ್ದಾಣ ಅನ್ನುವಂಥದ್ದು ಮೆಜೆಸ್ಟಿಕ್ ಅಂತ ಉಳಿದಿರುವಂಥದ್ದು. ಎಷ್ಟೇ ಇತಿಹಾಸದ ಅಥವಾ ದಾಖಲೆಯ ಪುಟಗಳಲ್ಲಿ ಕೆಂಪೇಗೌಡರ ಹೆಸರಿದ್ರೂ ಸಹ ಕೆಂಪೇಗೌಡರು ಬೆಂಗಳೂರಿನ ನಿರ್ಮಾತೃವೇ, ಅದರಲ್ಲಿ ಎರಡು ಮಾತಿಲ್ಲ. ಅವರು ಮಾಡಿರುವಂತಹ ಸಾಧನೆಯೇ ಬೇರೆ, ಇತಿಹಾಸವೇ ಬೇರೆ, ಅವರು ಕೊಟ್ಟಂತಹ ಕೊಡುಗೆಯೇ ಬೇರೆ. ಆದರೆ ಮೆಜೆಸ್ಟಿಕ್ ಅನ್ನುವಂಥದ್ದು ಒಂದು ಮನೋರಂಜನೆಯ ಒಂದು ಪದ ಅಥವಾ ಒಂದು ಸ್ಥಳ. ಈಗ ಒಂದು ಬಸ್ ನಿಲ್ದಾಣಕ್ಕೆ ಅದು ಅಚ್ಚಳಿಯಾಗಿ ಉಳಿದಿರುವಂಥದ್ದು.
ಇವಾಗ ಬೇಗ ಗ್ರಾಸ್ ಮಾಡುವಂಥದ್ದು ಅಥವಾ ಬೇಗ ಗೊತ್ತಾಗುವಂಥದ್ದು ಮೆಜೆಸ್ಟಿಕ್ ಅಂತ. ಸೊ ಆ ಮೆಜೆಸ್ಟಿಕ್ ಒಂದು ದಾಖಲೆಯಾಗಿ ಉಳಿದಿದೆ, ಏಷ್ಯಾದ ದಾಖಲೆಯಾಗಿ ಉಳಿದಿದೆ. ಯಾಕೆಂದರೆ ನಾನು ಆಗಲೇ ಹೇಳಿದಾಗೆ 5,000ಕ್ಕೂ ಹೆಚ್ಚು ಬಸ್ ಸಂಚಾರ ದಿನನಿತ್ಯ ನಡೀತಾ ಇರುತ್ತೆ. ಎಷ್ಟೋ ಜನರಿಗೆ ಬದುಕನ್ನು ಕಟ್ಟಿಕೊಟ್ಟಿದೆ. ಎಲ್ಲವೂ ಒಂದು ಸ್ಥಳಕ್ಕೆ ಅದರದೇ ಆದಂತಹ ಇತಿಹಾಸ ಇರುತ್ತೆ, ಒಂದು ಪ್ರದೇಶಕ್ಕೆ ತನ್ನದೇ ಆದಂತಹ ಅಸ್ತಿತ್ವ ಇರುತ್ತೆ. ಸೊ ಅಸ್ತಿತ್ವದ ಜೊತೆಗೆ ಜನರನ್ನು ಸೆಳೆಯುವಂತಹ, ಜನರಿಗೆ ಬದುಕನ್ನು ಕೊಡುವಂತಹ, ಜೊತೆಗೆ ಎಲ್ಲರನ್ನ ಒಗ್ಗಟ್ಟಿನಿಂದ ಬೆಳೆಸ್ಕೊಂಡು ಹೋಗುವಂತಹ ಬೆಂಗಳೂರಿನ ಕೇಂದ್ರ ಮೆಜೆಸ್ಟಿಕ್. ಸೊ ಇದು ಬಹಳ ಒಂದು ರೀತಿ ಬೆಂಗಳೂರಿಗರಿಗೆ, ಜೊತೆಗೆ ಆ ಕೆಂಪಾಂಬುದಿ ಇದ್ದಂತಹ ಕೆರೆ ಇವತ್ತು ಈ ಮಟ್ಟಕ್ಕೆ ಒಂದು ಸಾರಿಗೆಯ ಕೇಂದ್ರ ಅಥವಾ ಬೃಹತ್, ಏಷ್ಯಾದಲ್ಲೇ ಬೃಹತ್ ಕೇಂದ್ರ ಅನ್ನುವಂಥದ್ದು ಪ್ರಸಿದ್ಧಿ ಆಗಿರುವಂಥದ್ದು ಎಲ್ಲರೂ ಖುಷಿ ಪಡುವಂತಹ ವಿಚಾರ. ಸೊ ಇದೊಂದು ರೀತಿ ಅಚ್ಚಳಿಯಾಗಿ ಉಳಿಯುತ್ತೆ ಅನ್ನುವಂಥದ್ದು. ಸೊ ಈ ವಿಚಾರ ನಿಮಗೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಯಾವುದಾದ್ರೂ ಈ ಥರ ಇಂಟ್ರೆಸ್ಟಿಂಗ್ ವಿಚಾರಗಳು ನಿಮಗೇನಾದರೂ ಬೆಂಗಳೂರು ಅಥವಾ ಕರ್ನಾಟಕದ ರಾಜ್ಯಗಳ ಸುತ್ತಮುತ್ತಲಿನ ವಿಚಾರಗಳು, ಸ್ಥಳನಾಮಗಳ ಬಗ್ಗೆ, ಅಥವಾ ಏನಿದ್ದಿದ್ದು, ಏನಾಯಿತು, ಯಾಕಾಯಿತು, ಮುಂದೆ ಈ ಮೆಜೆಸ್ಟಿಕ್ ಅನ್ನೋ ಪದಾನೇ ಹುಡುಕೋಬಹುದೇನೋ ಗೊತ್ತಿಲ್ಲ. ಆದರೆ ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ಈ ರೀತಿ ಇಂಟ್ರೆಸ್ಟಿಂಗ್ ವಿಚಾರಗಳು ನಿಮ್ಮ ಕಡೆ ಅಥವಾ ನೀವು ಕೇಳಿದರೆ ಕಮೆಂಟ್ ಮಾಡಿ. ಈಗ ಕೋಲ್ಕತ್ತಾನ ಕಲ್ಕತ್ತಾ ಅಥವಾ ಮುಂಬೈನ ಬಾಂಬೆ, ಸೊ ಹಾಗೆ ಏನಾದರೂ ವಿಚಾರಗಳು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಅದ್ರ ಬಗ್ಗೆನೂ ನಾವು ಡೀಟೇಲಾಗಿ ಮಾತಾಡೋಣ.